ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೂವಿ ಡಾಕ್ಟರ್. ಸುಮಾರು ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇದೆ ಈಗ ಥಿಯೇಟರ್ನಲ್ಲಿ ಹೌಸ್ಫುಲ್ ಆಗಿ ಪ್ರದರ್ಶನ ಕಾಣ್ತಾ ಇರೋ ಚಿತ್ರ ಯಾವುದು ಅಂತ. ಎಸ್, ನಿಮ್ಮ ಊಹೆ ಸರಿಯಾಗಿದೆ. ನಾನಿವತ್ತು ರಿವ್ಯೂ ಮಾಡ್ತಾ ಇರೋ ಮೂವಿ ಕಲ್ಕಿ 2898 AD. ಓಕೆ, ರಿವ್ಯೂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಿನಿಮಾ ಮಾತುಕತೆ ಶುರು ಮಾಡೋಣ. ಈ ಸಿನಿಮಾನ ಖಂಡಿತ ಬಿಗ್ ಸ್ಕ್ರೀನ್ ಅಲ್ಲೇ ನೋಡಬೇಕು. ನಿಜವಾಗ್ಲೂ ಕಣ್ಣಿಗೆ ಅಂಡ್ ಮನಸ್ಸಿಗೆ ಹಬ್ಬ ಅಂದ್ರೆ ತಪ್ಪಾಗಲ್ಲ. ಸಿನಿಮಾದ ಮೇಕಿಂಗ್, ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಡ್ ಎಸ್ಪೆಷಲಿ VFX ಅಲ್ಟಿಮೇಟ್ ಆಗಿದೆ. ಇಲ್ಲಿವರೆಗೂ ಭಾರತ ಚಿತ್ರರಂಗದವರಿಗೆ ಸರಿಯಾಗಿ VFX ನ ಯೂಸ್ ಮಾಡೋಕೆ ಬರಲ್ಲ. ಏನೋ ಮಾಡಕ್ ಹೋಗಿ ಏನೋ ಮಾಡಿ ಇಡೀ ಸಿನಿಮಾನೇ ಹಾಳು ಮಾಡ್ಬಿಡ್ತಾರೆ ಅಂತ ಎಷ್ಟೋ ಬಾರಿ ನಮ್ಮನ್ನ ನಗೆ ಪಾಟಲಿಗೆ ಇಟ್ ಮಾಡಿದ್ದಾರೆ. ಇದು ನಿಜ ಕೂಡ ಅಂಡ್ ನಾವ್ ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಉದಾಹರಣೆಗೆ ಇತ್ತೀಚೆಗಷ್ಟೇ ಬಾಲಿವುಡ್ ನ ಒಂದು ದೊಡ್ಡ ಮೂವಿ ಇದೇ ಕಾರಣಕ್ಕೆ ಟ್ರೋಲ್ ಆಗಿತ್ತು. ಆದ್ರೆ ಈ ಕಲ್ಕಿ ಸಿನಿಮಾ ಆ ಎಲ್ಲಾ ಕಳಂಕಗಳನ್ನ ಮೆಟ್ಟಿ ನಿಂತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮೂವಿ ನಮ್ಗೆ ಹಾಲಿವುಡ್ ಮೂವಿ ನೋಡಿದ ತರ ಫೀಲ್ ಕೊಡುತ್ತೆ, ಅಷ್ಟು ರಿಚ್ ಆಗಿದೆ. ಇನ್ನ ಕತೆಗೆ ಬರೋಣ. ಸಿಂಪಲ್ ಆಗಿ ಕತೆ ಹೇಳೇನ ಹೇಳಬೇಕು ಅಂದ್ರೆ, ಸಿನಿಮಾದ ಕತೆ ಮಹಾಭಾರತದಲ್ಲಿ ಧರ್ಮರಾಯ ಆಡಿದ ಒಂದು ಸುಳ್ಳಿಂದ ಶುರುವಾಗುತ್ತೆ. ಕುರುಕ್ಷೇತ್ರದ ಅಂತ್ಯದಲ್ಲಿ ಶ್ರೀಕೃಷ್ಣನಿಂದ ಅಶ್ವತ್ಥಾಮ ಶಾಪ ಪಡೆಯೋದು ಚಿತ್ರದ ಮೊದಲನೇ ಸೀನು. ಅಲ್ಲಿಂದ ಸುಮಾರು 6000 ವರ್ಷಗಳ ನಂತರ ಕಾಶಿಲಿ ಕತೆ ತೆರೆದುಕೊಳ್ಳುತ್ತೆ. ಇಲ್ಲಿ ಗಂಗೆ ಬತ್ತೋಗಿರ್ತಾಳೆ. ಕಾಶಿಲಿ ದೇವರುಗಳಿಗೆ ಜಾಗ ಇರಲ್ಲ. ಏನಿದ್ರು ಶೈತಾನ್ ದೊರೆ ಯಾಸ್ಕಿಂದೆ ರಾಜ್ಯಭಾರ ನಡೀತಾ ಇರುತ್ತೆ. ಭೂಮಿ ಮೇಲೆ ಹಸಿರಿಲ್ಲ, ನೀರಿಗಾಗಿ ಜನ ತ್ರಾಹಿ ಅಂತಿರ್ತಾರೆ. ಗಾಳಿ ಎಲ್ಲ ವಿಶ್ವವಾಗಿದೆ, ಜನರು ಉಸಿರಾಡೋಕೆ ಕಷ್ಟಪಡ್ತಿರ್ತಾರೆ. ಮನುಷ್ಯ ತನ್ನ ಪಾಪ ಕರ್ಮಗಳಿಂದ ತಾನೇ ಸೃಷ್ಟಿಸಿಕೊಂಡ ಈ ಬಿಕ್ಕಟ್ಟಿಂದ ಪಾರಾಗೋಕೆ ದೇವರೇ ಜನಿಸಿ ಬರಬೇಕು. ಈಗ ಆ ಸಮಯನೂ ಬಂದಿದೆ. ಕಲಿಯುಗದ ಅಂತ್ಯದಲ್ಲಿ ಕಲ್ಕಿಯ ಆಗಮನಕ್ಕೆ ಸಮಯ ಸನ್ನದ್ಧವಾಗಿದೆ. ಆದ್ರೆ ಕಲ್ಕಿ ಜನನ ತಡೆಯೋದಕ್ಕೆ ಯಾಸ್ಕಿನ್ ರೆಡಿಯಾಗಿರ್ತಾನೆ. ಯಾಸ್ಕಿನ್ ಒಬ್ಬ ಒಳಿತಿನ ವಿರೋಧಿ. ಈತ ಕಾಂಪ್ಲೆಕ್ಸ್ ಹೆಸರಿನ ಭವ್ಯವಾದ ಸುಸಜ್ಜಿತ ಪ್ರಪಂಚವನ್ನ ಕಟ್ಕೊಂಡಿರ್ತಾನೆ. ಇಲ್ಲಿ ಇವನಿಗಾಗಿ ದುಡಿಯುವ ಸೈನ್ಯ ಇರುತ್ತೆ, ರೋಬೋಟ್ಗಳಿರುತ್ತೆ, ಪ್ರಯೋಗಶಾಲೆಗಳಿರ್ತವೆ. ಗರ್ಭಧರಿಸಬಲ್ಲ ಯುವತಿಯರನ್ನ ಕರ್ಕೊಂಡ್ಬಂದು ಪ್ರಯೋಗಶಾಲೆ ಮೂಲಕ ಕೃತಕ ಗರ್ಭಧಾರಣೆ ಮಾಡಿಸ್ತಾ ಇರ್ತಾನೆ. ಯಾರ ಗರ್ಭದಲ್ಲಿ ಕಲ್ಕಿ ಜನಿಸ್ತಾನೋ ಆ ಗರ್ಭದ ಸೆರಮ್ ಅನ್ನ ಯಾಸ್ಕಿನ್ ತನ್ನ ದೇಹಕ್ಕೆ ಇಂಜೆಕ್ಟ್ ಮಾಡಿಕೊಂಡು ಅಮರತ್ವವನ್ನ ಪಡೆಯೋದು ಇವನ ಪ್ಲಾನ್ ಆಗಿರುತ್ತೆ. ಆದ್ರೆ ಕಲ್ಕಿಯನ್ನ ಗರ್ಭದಲ್ಲಿ ಹೊತ್ತ ದೇವಮಾತೆ ಸುಮತಿ ಕಾಂಪ್ಲೆಕ್ಸ್ ಇಂದ ತಪ್ಪಿಸ್ಕೊಂಡಿರ್ತಾಳೆ. ಇವಳ ರಕ್ಷಣೆಗೆ ದ್ರೋಣಾಚಾರ್ಯ ಪುತ್ರ ಅಶ್ವತ್ಥಾಮ ಪಣ ತೊಟ್ಟು ನಿಂತಿರ್ತಾನೆ. ಆದ್ರೆ ಸಾವೇ ಇಲ್ಲದ ಅಶ್ವತ್ಥಾಮನಿಗೆ ಎದುರು ಬರೋದು ಅಪ್ರತಿಮ ವೀರ ಕರ್ಣ. ಇವಿಷ್ಟು ಕಲ್ಕಿ ಸಿನಿಮಾದ ಒಂದು ಹೊರನೋಟ. ಆದ್ರೆ ಇದನ್ನೆಲ್ಲ ಪ್ರೆಸೆಂಟ್ ಮಾಡಿರೋ ರೀತಿ ನಿಜವಾಗ್ಲೂ ಫೆನಾಮಿನಲ್ ಅನ್ಬೋದು. ಎಸ್ಪೆಷಲಿ ಚಿತ್ರದಲ್ಲಿ ಬರುವ ಮಹಾಭಾರತದ ಪಾತ್ರಗಳು ನಿಜವಾಗ್ಲೂ ಮೈ ನವಿರಳಿಸುತ್ತೆ. ಜೊತೆಗೆ ಈ ಪಾತ್ರಗಳನ್ನ ಕಲಿಯುಗದ ಕಾಲ್ಪನಿಕ ಲೋಕಕ್ಕೆ ಬ್ಲೆಂಡ್ ಮಾಡಿರೋ ರೀತಿ ಎಲ್ಲವೂ ಪ್ರೇಕ್ಷಕರನ್ನ ಸಿನಿಮಾದುದ್ದಕ್ಕೂ ರೋಮಾಂಚನಗೊಳಿಸುತ್ತೆ ಅಂದ್ರೆ ತಪ್ಪಾಗಲ್ಲ. ಈ ತರ ಒಂದು ಇಮ್ಯಾಜಿನೇಷನ್ ಅಂಡ್ ಅದನ್ನ ಅಷ್ಟು ಅಚ್ಚುಕಟ್ಟಾಗಿ ವಿಜುವಲೈಸ್ ಮಾಡಿರೋ ನಾಗ್ ಅಶ್ವಿನ್ಗೆ ಒಂದು ಹ್ಯಾಟ್ಸ್ ಆಫ್. ಒಂದೊಂದ್ಸಲ ಭಾರತೀಯ ಚಿತ್ರರಂಗದಲ್ಲಿ ಈ ಮಟ್ಟಿಗೆ ಮತ್ಯಾರು ಈ ತರ ಊಹಿಸೋಕೆ ಸಾಧ್ಯವಿಲ್ವೇನೋ ಅಂತಾನು ಅನ್ಸ್ಬಿಡುತ್ತೆ. ಯಾಕಂದ್ರೆ ಚಿತ್ರದಲ್ಲಿ ಒಂದು ಹೊಸ ಪ್ರಪಂಚವನ್ನ ಸೃಷ್ಟಿಸಿ ನಿರ್ದೇಶಕರು ಎಲ್ಲರ ಹುಬ್ಬೇರಿಸಿದ್ದಾರೆ. ಕಲ್ಕಿ ಪುರಾಣದ ಶಾಂಬಲ ಅಂಡ್ ಕಾಶಿ ಜೊತೆಗೆ ಕಾಂಪ್ಲೆಕ್ಸ್ ಅನ್ನು ಮತ್ತೊಂದು ಪ್ರಪಂಚವನ್ನ ಚಿತ್ರಕ್ಕಾಗಿ ಸೃಷ್ಟಿಸಿದ್ದಾರೆ ನಿರ್ದೇಶಕರು. ಮೊದಲೇ ಹೇಳ್ದಂಗೆ ಕಾಶಿ ಅಂದ್ರೆ ಈಗಿನ ಕಾಶಿ ಅಲ್ಲ, ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳು ಇಲ್ದಿರೋ ಮುಂದೊಂದು ದಿನ ಜನ ಹೇಗೆ ಬದುಕಬಹುದು ಅನ್ನೋ ಒಂದು ಚಿತ್ರಣ. ಇಷ್ಟನ್ನೆಲ್ಲ ಊಹಿಸ್ಕೊಳ್ಳೋಕೆ ಕಷ್ಟ. ಅಂತದ್ರಲ್ಲಿ ಪ್ರೇಕ್ಷಕರಿಗೆ ಅರ್ಥ ಆಗೋ ರೀತಿ ತೆರೆ ಮೇಲೆ ತರೋದು ನಿಜವಾಗ್ಲೂ ಸವಾಲೇ ಸರಿ. ಈ ಪ್ರಯೋಗದಲ್ಲಿ ನಾಗ್ ಅಶ್ವಿನ್ ಅವರು ಪ್ರಯಾಸ ಪಟ್ಕೊಂಡೇ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇನ್ನ ಪರ್ಫಾರ್ಮೆನ್ಸ್ ಗೆ ಬರೋಣ. ಪ್ರಭಾಸ್ ಭೈರವನಾಗಿ ಪವರ್ಫುಲ್ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ. ಪ್ರಭಾಸ್ ಅಂಡ್ ಬುಜ್ಜಿಯ ಕಾನ್ವರ್ಸೇಷನ್ ಕೂಡ ಚೆನ್ನಾಗಿದೆ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗ್ಬೋದು. ಅಂಡ್ ಇವರ ಕಾಮಿಡಿ ಕೂಡ ಡೀಸೆಂಟ್ ಆಗಿದೆ. ಇದು ನನ್ನ ಅನಿಸಿಕೆ. ಬಟ್ ಕೆಲವರಿಗೆ ಇದು ವರ್ಕ್ ಆಗಿಲ್ಲ ಅಂತಾನೂ ಕೂಡ ಅನ್ನಿಸಬಹುದು. ಇನ್ನ ಅಶ್ವತ್ಥಾಮನಾಗಿ ನಮ್ಮ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಕೆಲವು ಕಡೆ ಪ್ರಭಾಸ್ ಅವರೇ ಅವರ ಎದುರುಗಡೆ ಸಪ್ಪೆ ಅನ್ನಿಸ್ಬಿಡ್ತಾರೆ. ಜೊತೆಗೆ ಅಶ್ವತ್ಥಾಮಂಗೆ ಸಾವಿಲ್ಲ ಅನ್ನೋ ಒಂದು ಅಂಶ ಆ ಪಾತ್ರಕ್ಕೆ ಮತ್ತಷ್ಟು ಬಲವನ್ನ ತಂದು ಕೊಟ್ಟಿರುತ್ತೆ. ದೀಪಿಕಾ ಪಡುಕೋಣೆ ಸುಮತಿಯಾಗಿ ಎಲ್ರಿಗೂ ಇಷ್ಟ ಆಗ್ತಾರೆ. ತನ್ನ ಗರ್ಭದಲ್ಲಿರೋ ಮಗುವನ್ನ ಕಾಪಾಡಿಕೊಳ್ಳೋಕೋಸ್ಕರ ಕಾಂಪ್ಲೆಕ್ಸ್ ಲೋಕದ ಕಮಾಂಡರ್ ಮಾನಸಿಂದ ತಪ್ಪಿಸಿಕೊಂಡು ಶಂಬಾಲ ತಲುಪೋವರೆಗೂ ಅವರ ನಟನೆ ಇಷ್ಟ ಆಗುತ್ತೆ. ಈ ಸಿನಿಮಾ ಸರಿಸುಮಾರು 3 ಗಂಟೆ ಇದ್ರು ಇಲ್ಲಿ ಪ್ರಭಾಸ್ ಅವರ ಸ್ಕ್ರೀನ್ ಸ್ಪೇಸ್ ಕೇವಲ 1 ಗಂಟೆ ಇದೆ. ಚಿತ್ರದ ಫಸ್ಟ್ ಹಾಫ್ ಕೇವಲ ಕ್ಯಾರೆಕ್ಟರ್ ಅಂಡ್ ಕಾಂಪ್ಲೆಕ್ಸ್ ಅಂಡ್ ರೆಬೆಲ್ ಲೋಕವನ್ನ ಎಸ್ಟಾಬ್ಲಿಷ್ ಮಾಡೋ ಕಡೆನೆ ಜಾಸ್ತಿ ಗಮನ ಹರಿಸಿದ್ದಾರೆ ನಮ್ಮ ಡೈರೆಕ್ಟರ್. ಇದನ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಿಕಾಸ್ ಕಲ್ಕಿ ಸಿನಿಮಾಟಿಕ್ ಯೂನಿವರ್ಸ್ ನ ಕ್ರಿಯೇಟ್ ಮಾಡೋ ಹೊರಟಿರೋ ನಾಗ್ ಅಶ್ವಿನ್ ಅವರಿಗೆ ಇದು ಅನಿವಾರ್ಯ. ಬಟ್ ಪ್ರೇಕ್ಷಕರಿಗೆ ಸ್ವಲ್ಪ ಲ್ಯಾಗ್ ಆಯ್ತು ಅಂತ ಫೀಲ್ ಆಗದೆ ಇರಲ್ಲ. ಸೆಕೆಂಡ್ ಹಾಫ್ ಸಿನಿಮಾ ನೋಡಿದ್ಮೇಲೆ ಫಸ್ಟ್ ಹಾಫ್ ನ ಅಗತ್ಯತೆ ಅನಿವಾರ್ಯ ಅನ್ನೋದು ಕೂಡ ಆಡಿಯನ್ಸ್ ಗಳಿಗೆ ಕನ್ವಿನ್ಸ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಪ್ರತಿ 5 ನಿಮಿಷಕ್ಕೂ ಒಂದೊಂದು ಹೊಸ ಕ್ಯಾರೆಕ್ಟರ್ ನ ತೆರೆ ಮೇಲೆ ತಂದಿರೋದು ಕೆಲವರಿಗೆ ಥ್ರಿಲ್ ಕೊಟ್ಟರು. ಅವರೆಲ್ಲ ಸ್ಕ್ರೀನ್ ಮೇಲೆ ಜಾಸ್ತಿ ಉಳಿಯಲ್ಲ ಅನ್ನೋದೇ ಕೊರಗು. ಫಾರ್ ಎಕ್ಸಾಂಪಲ್
ದಿಶಾ ಪಟಾಣಿ ಸಖತ್ ಗ್ಲಾಮರಸ್ ಆಗಿ ಎಂಟ್ರಿ ಕೊಟ್ಟರು, ಕೇವಲ ಒಂದು ಸಾಂಗ್ಗೆ ಸೀಮಿತ ಆಗ್ತಾರೆ. ಇನ್ನ ಕಾಂಪ್ಲೆಕ್ಸ್ ಲೋಕದ ಕಮಾಂಡರ್ ಮಾನಸ್ ಆಗಿ ಶಾಶ್ವತ್ ಚಟರ್ಜಿ ಒಳ್ಳೆ ಅಭಿನಯವನ್ನೇ ಕೊಟ್ಟಿದ್ದಾರೆ. ಜೊತೆಗೆ ಮಹಾಭಾರತದ ಅರ್ಜುನನಾಗಿ ವಿಜಯ್ ದೇವರಕೊಂಡ ಸಣ್ಣ ಸಣ್ಣ ಝಲಕ್ನಲ್ಲಿ ಮಿಂಚಿದ್ದಾರೆ. ಹಾಗೂ ಸಿನಿಮಾದಲ್ಲಿ ದುಲ್ಕರ್ ಸಲ್ಮಾನ್, ರಾಜಮೌಳಿ, ರಾಮ್ ಗೋಪಾಲ್ ವರ್ಮಾರಂತಹ ಅತಿಥಿ ಪಾತ್ರಗಳ ದೊಡ್ಡ ಪಟ್ಟಿಯೇ ಇದೆ. ಕಾಂಪ್ಲೆಕ್ಸ್ ಲೋಕದ ಸುಪ್ರೀಂ ಯಾಸ್ಕ್ವಿನ್ ಆಗಿ ಕಮಲ್ ಹಾಸನ್ ಮಿಂಚಿದ್ದಾರೆ. ಅವರು ಮೊದಲ ಸೀನ್ ನಲ್ಲಿ ತುಂಬಾ ವಿಚಿತ್ರವಾಗಿ ಕಾಣ್ತಾರೆ. ಇವರು ಕಮಲ್ ಹಾಸನ್ ಅಂತ ಕಂಡುಹಿಡಿಯೋದಕ್ಕೆ ಸ್ವಲ್ಪ ಹೊತ್ತಬೇಕಾಗುತ್ತೆ. ಆದ್ರೆ ಎರಡನೇ ಸೀನ್ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಕಲ್ಕಿ ಪಾರ್ಟ್ 1 ನಲ್ಲಿ ಇವರ ಪಾತ್ರವನ್ನ ಗಮನಿಸಿದ್ರೆ ಮುಂದಿನ ಸೀಕ್ವೆಲ್ ಅಲ್ಲಿ ಇವರ ಸ್ಕ್ರೀನ್ ಸ್ಪೇಸ್ ಜಾಸ್ತಿನೇ ಇರುತ್ತೇನೋ, ಕಾದ್ ನೋಡ್ಬೇಕು. ಇನ್ನೊಂದು ವಿಷಯ, ಮಹಾಭಾರತದಲ್ಲಿ ಅನೀತಿ ಪರ ನಿಂತಿದ್ದ ಅಶ್ವತ್ಥಾಮ ಕರ್ಣನನ್ನು ಕಲ್ಕಿಯಲ್ಲಿ ಧರ್ಮದ ಪರ ನಿಲ್ಲುವ ಹಾಗೆ ತೋರಿಸಿರೋ ರೀತಿ ತುಂಬಾ ವಿಶೇಷವಾಗಿ ಕಾಣುತ್ತೆ. ಇನ್ನು ಸಿನಿಮಾದಲ್ಲಿ ಏನೇನೆಲ್ಲ ಚೆನ್ನಾಗಿರ್ಬೋದಾಗಿತ್ತು ಅಂತ ನೋಡಿದ್ರೆ, ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಹೊಡಿಸುತ್ತೆ. ಬಟ್ ನಿರ್ದೇಶಕರು ಅದನ್ನ ಮರೆಸಿ ಸೆಕೆಂಡ್ ಹಾಫ್ ನಲ್ಲಿ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್ಪೆಷಲಿ ಕೊನೆಯ 30 ನಿಮಿಷ ಮಹಾಭಾರತದ ಝಲಕ್ ಎಲ್ಲರಲ್ಲೂ ಗೂಸ್ ಬಂಪ್ಸ್ ಅನ್ನ ತರಿಸುತ್ತೆ. ಮ್ಯೂಸಿಕ್ ಚೆನ್ನಾಗಿದ್ರು ಯಾವುದೇ ಹಾಡುಗಳು ಮನಸ್ಸಲ್ಲಿ ಉಳಿಯೋಲ್ಲ. ಕೆಲವು ಅನವಶ್ಯಕ ಸೀನ್ಗಳನ್ನ ಎಡಿಟರ್ ಟ್ರಿಮ್ ಮಾಡಿದ್ರೆ ಸಿನಿಮಾ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಮೂಡ್ ಬರ್ತಾ ಇತ್ತು ಅನ್ನೋದು ನನ್ನ ಅಭಿಪ್ರಾಯ. ಇದನ್ನೆಲ್ಲ ಹೊರತುಪಡಿಸಿದ್ರೆ ನಿಜವಾಗ್ಲೂ ಕಲ್ಕಿ ಒಂದು ಅತ್ಯುತ್ತಮವಾದ ಚಿತ್ರ. ಕತೆ, ಚಿತ್ರಕಥೆ, ನಿರ್ದೇಶನ, ಅಮಿತಾಬ್ ಬಚ್ಚನ್, ಪ್ರಭಾಸ್ ಅವರ ನಟನೆ, ವಿಜುವಲ್ಸ್, ಗ್ರಾಫಿಕ್ಸ್, ಕುರುಕ್ಷೇತ್ರದ ಸೀನ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಇಂದ ತುಂಬಾ ರಿಚ್ ಅನ್ಸೋದ್ರ ಜೊತೆಗೆ ಒಂದೊಳ್ಳೆ ಹಾಲಿವುಡ್ ರೇಂಜ್ ಮೂವಿ ನೋಡಿದ ತೃಪ್ತಿ ಕೊಡುತ್ತೆ. ಕೊನೆಯದಾಗಿ ಒಂದು ಮಾತು, ಈ ಚಿತ್ರ ಪಂಚಭಾಷೆಗಳಲ್ಲಿದ್ರು ನಾನ್ ನೋಡಿದ್ದು ಕನ್ನಡ ಭಾಷೆಯಲ್ಲಿ. ಕನ್ನಡ ಭಾಷೆಯ ಸಂಭಾಷಣೆ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಯಾವುದೇ ರೀತಿಯಲ್ಲೂ ನಿಮಗೆ ಇದು ನಿರಾಸೆ ಮಾಡಲ್ಲ. ಬಿಕಾಸ್ ಕನ್ನಡ ವರ್ಷನ್ ಕೂಡ ಒರಿಜಿನಲ್ ಲ್ಯಾಂಗ್ವೇಜ್ ಅಷ್ಟೇ ಪರ್ಫೆಕ್ಟ್ ಆಗಿರೋದ್ರಿಂದ ನೀವೆಲ್ಲರೂ ಕನ್ನಡ ಭಾಷೆಯಲ್ಲಿ ಚಿತ್ರವನ್ನು ನೋಡಿ ನಿಮ್ಮ ಅನಿಸಿಕೆನ ತಿಳಿಸಿ. ಜೊತೆಗೆ ನಮ್ಮ ಕನ್ನಡದಲ್ಲೂ ಈ ತರಹ ಮೂವಿಗಳು ಲೈನ್ ಅಪ್ ಆಗಿದ್ದಾವೆ, ಅವುಗಳನ್ನ ನೋಡಿ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಯುವರ್ ರಿವ್ಯೂ ಸರ್ಜನ್ ಇಸ್ ಸೈನಿಂಗ್ ಆಫ್. ಟೇಕ್ ಕೇರ್.